ರಾಜ್ಯದ ವಸತಿ ಇಲಾಖೆಯಿಂದ ಮನೆ ಹಂಚಿಕೆಯ ವೇಳೆ ಕೇಳಿಬಂದಿರುವ ಭ್ರಷ್ಟಾಚಾರದ ನೈತಿಕ ಹೊಣೆ ಹೊತ್ತು ವಸತಿ ಸಚಿವ ಜಮೀರ್ ಅಹಮದ್ ಅವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಪಕ್ಷದಿಂದ ಸಿರುಗುಪ್ಪ ತಾಲೂಕಾ ಪಂಚಾಯತ್ ಕಚೇರಿಯ ಮುಚ್ಚುವ ಮೂಲಕ ಪ್ರತಿಭಟನೆಯನ್ನು ನಡೆಸಲಾಗಿದ್ದು, ಈ ಸಂದರ್ಭದಲ್ಲಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಎಂಎಸ್ ಸಿದ್ದಪ್ಪ ಮಾತನಾಡಿದ್ದು, ಈ ವೇಳೆ ತಾಲೂಕಾ ಅಧ್ಯಕ್ಷರಾದಂತಹ ಕುಂಟ್ನಾಳ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿದ್ದು ಹೀಗೆ. ಮುಖಂಡರಾದ ಟಿ ಧರಪ್ಪ ನಾಯಕ್ ಅವರು ಮಾತನಾಡಿದ್ದು ಹೀಗೆ. ಅವರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು ಇದೇನು ಬಿಜೆಪಿ ಅವರು ಬಹಿರಂಗ ಮಾಡಿ ಯಾವುದೋ ಕಾಂಗ್ರೆಸ್ ಮೇಲೆ ಗೂಬೆ ಕುಣಿಸುವಂತ ಉದ್ದೇಶ ಇಟ್ಟುಕೊಂಡು ಈ ಒಂದು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡ್ತಾ ಇಲ್ಲ. ಇದು ನಿಜವಾಗ್ಲೂ ಕೂಡ ಈ ರಾಜ್ಯದಲ್ಲಿ ಬಡವರಿಗೆ ಕೊಡುವಂತ ಮನೆಗಳನ್ನ 30ರಿಂದ 40 ಸಾವಿರ ರೂಪಾಯಿಗಳನ್ನ ಇಸ್ಕೊಂಡು ಇವತ್ತ ಜಮೀರ್ ಖಾನ್ ಅವರ ಮನೆಗಳನ್ನ ಪಟ್ಟಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆಯಾ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರು ಕೂಡ ಗಾಳಿಗೆ ತೂರಿ ಅವರನ್ನ ಯಾವುದೇ ಒಂದು ಪೂಜೆಗೆ ಕೂಡ ಕರೆಲಾರದಂತೆ ಏನು ಸರ್ವ ಅಧಿಕಾರ ಧೋರಣೆಯನ್ನ ಮಾಡಿರ್ತಕ್ಕಂಥದ್ದು ಅದು ಜಮೀರ್ ಖಾನ್ ವಿರುದ್ಧ ನಾವು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಇವತ್ತ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಖಾನ್ ಅವರು ಈ ಒಂದು ಪ್ರತಿಭಟನೆ ಎಚ್ಚರಿಕೆ ಕೂಡಲೇ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರು ರಾಜೀನಾಮೆ ಕೊಡಬೇಕು. ಇಲ್ಲದೆ ಹೋದ್ರೆ ಇವತ್ತು ಪ್ರತಿ ತಾಲೂಕಾ ಪಂಚಾಯತ್ಗಳ ಮುಂದೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರಣ್ಣನವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ತಾವೇನಾದ್ರೂ ರಾಜೀನಾಮೆ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಪಕ್ಷದ ಹಿರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮನೆಗಳು ಕೊಡಬೇಕಾದ್ರೆ ಮಾನ್ಯ ಶಾಸಕರ ಶಿಫಾರಸ್ ಪತ್ರ ಕೂಡ ಲೆಕ್ಕ ಇಲ್ದಂಗೆನೆ ಈ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷಗಳು ಅವರೇ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿರುವಂತಹ ಅಧಿಕಾರಿಗಳಿಗಾಗಲಿ ಅಥವಾ ಮಿನಿಸ್ಟ್ರಿಗಳಿಗಾಗಲಿ ಇವನ್ನು ಲಂಚವನ್ನು ಕೊಟ್ಟು ಮನೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು. ಇವತ್ತು ದಿನ ಇದನ್ನ ಯಾರು ಪ್ರೂವ್ ಮಾಡಿದ್ದಾರಪ್ಪ ಅಂದ್ರೆ, ಇದನ್ನ ಸಾಕ್ಷಿ ಸಮೇತ ಹೇಳಿದ್ದಾರಪ್ಪ ಅಂದ್ರೆ ಮಾನ್ಯ ಗೌರವಾನ್ವಿತ BR ಪಾಟೀಲ್ ಅವರು. ಅದಕ್ಕಾಗಿನೇ ಮಾನ್ಯ BR ಪಾಟೀಲ್ ಅವರು ಹೇಳ್ತಾ ಇದ್ರು ಮೊನ್ನೆ, ಇಡೀ ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಂದ ನನಗೆ ಫೋನ್ಗಳ ಮೇಲೆ ಫೋನ್ಗಳು ಬರ್ತದೆ. ಪ್ರತಿ ಒಂದು ಮನೆಗೆ ಸುಮಾರು ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ 25,000, ಬಸವ ವಸತಿ ಯೋಜನೆಯಲ್ಲಿ 15,000, ಹೀಗೆ ಪ್ರತಿಯೊಂದು ಮನೆಗಳನ್ನು ಕೊಡಬೇಕಾದ್ರೆ ಲಂಚವನ್ನು ತೆಗೆದುಕೊಂಡೇ ಕೊಡ್ತಾ ಇದಾರೆ ಅಂತಂದು ಹೇಳಿ ಜನಗಳು ನನಗೆ ಫೋನ್ ಮಾಡ್ತಾರಂತ ನಮ್ಮ ಪಕ್ಷದ MLA ಹೇಳಿದ್ದು ಕಾಂಗ್ರೆಸ್ ಪಕ್ಷದವರಾದಂತ BR ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಇವತ್ತಿನ ದಿನ ರಾಜ್ಯಾದ್ಯಂತ ಫೋನ್ಗಳು ಬರ್ತಾ ಇದ್ದಾರೆ, ನನಗೆ ಸಾಕಾಗೋಗಿದೆ ಅಂತ ಹೇಳ್ತಾರೆ. ಹೀಗಾಗಿ ಇವ್ರಿಗೆ ಏನಾದ್ರೂ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳಿಗೆ ಇವ್ರಿಗೆ ಏನಾದ್ರೂ ಗೌರವ ಇದ್ರೆ ಇವರು ಈಗಾಗಲೇ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಬಗ್ಗೆ ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾದಂತ ಪ್ರಿಯಾಂಕ್ ಖರ್ಗೆ ಅವರು ಇವತ್ತಿನ ದಿನ ನಿಮ್ಮ ಆಡಳಿತದಲ್ಲಿ ಈಗಾಗಲೇ ಅನೇಕ ಸಚಿವರುಗಳು ಭ್ರಷ್ಟಾಚಾರದಲ್ಲಿ ಮುಳುಗಿರೋದು ನಿಮಗೆ ಗೊತ್ತಿದೆ. ಹೀಗಾಗಿ ನೀವುಗಳು ಇದೇ ವೇಳೆ ಬಿಜೆಪಿ ಪಕ್ಷದ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಸಾಥನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, BV5 ನ್ಯೂಸ್ ಕನ್ನಡ, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.